ಜನಗಳನ್ನ, ಬಹಳ ಇನ್ನೋಸೆಂಟ್ ಮುಗ್ಧರನ್ನ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ತಂತ್ರಕ್ಕಾಗಿ ಬಳಸ್ಕೊಂಡನ್ನ ನೀವು ಹೇಗೆ ತಗೊಂಡ್ರಿ? ಆ್ಯಕ್ಚುಲಿ ಮುಗ್ಧರಿಗೆ ಮೋಸ ಮಾಡೋಕ್ಕಾಗಲ್ಲ, ಇನ್ನೋಸೆಂಟ್ ಆಗಿರೋರಿಗೆ ಮೋಸ ಮಾಡೋಕ್ಕಾಗಲ್ಲ. ರಿಯಲ್ ಇನ್ನೋಸೆನ್ಸ್ ಈಸ್ ಜ್ಞಾನ. ಇನ್ಸೈಡ್ ದೇ ಆರ್ ಜ್ಞಾನೀಸ್. ಅವ್ರನ್ನ ಮುಟ್ಟಕ್ಕಾಗೋದೇ ಇಲ್ಲ. ದೇ ಆರ್ ವೆರಿ ವೈಸ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪೆದ್ರನ್ನ ಮೋಸ ಮಾಡ್ಬೋದು. ಇನ್ನೋಸೆಂಟಾಗಿ ಮುಗ್ಧರಿಗೂ ಪೆದ್ರಿಗೂ ಭಾಳ ವ್ಯತ್ಯಾಸ ಇದೆ. ಇನ್ನೋಸೆಂಟಾಗಿ ಮುಗ್ಧರಾಗಿರೋರು ಜ್ಞಾನಿಗಳಾಗಿರ್ತಾರೆ, ಅಹಂಕಾರ ಇಲ್ಲದೆ ಇರೋರಾಗಿರ್ತಾರೆ. ಅವ್ರನ್ನ ಯಾರೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ರಕ್ಷಣೆ ಇರುತ್ತೆ ಅವ್ರಿಗೆ. ಅವ್ರು ಯಾರು ಅವ್ರನ್ನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ನೋಸೆಂಟ್ ಆಗಿದ್ದರೆ ಪರಮಾತ್ಮನೇ ಅವ್ರನ್ನ ರಕ್ಷಿಸ್ತಾ ಇರ್ತಾರೆ. ಶ್ರೀರಕ್ಷೆ ಅವನಿಗಿರುತ್ತೆ. ಅವನು ಸಂಪೂರ್ಣವಾಗಿ ಶರಣಾಗಿರ್ತಾರೆ. ಆದರೆ ಪೆದ್ರಿ ಇರ್ತಾರಲ್ಲ, ಮೂರ್ಖರು ಇರ್ತಾರೆ, ಪೆದ್ರಿ ಇರ್ತಾರೆ, ಅಂಥವರು ಸೋಬೇರಿಗಳಾಗಿರ್ತಾರೆ, ಜಡದಲ್ಲಿರ್ತಾರೆ. ಅವರು ಮೈಮೇಲೆ ಪ್ರಜ್ಞೆ ಇರಲ್ಲ. ಅವ್ರನ್ನ ಎಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅವ್ರಿಗಾಗಲೇಬೇಕದು. ಲೈಫು ಬಂದ ಹಾಗೆ ಸ್ವೀಕಾರ ಮಾಡುವಂತಹ ಮನಸ್ಥಿತಿಯನ್ನ ನಾವು ಹೇಗೆ ಬೆಳೆಸ್ಕೊಳ್ಳೋದು? ಇವಾಗ ಬಹಳಷ್ಟು ಜನ ಏನೇನೋ ಅನ್ಕೊಂಡಿರ್ತಾರೆ, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಬಹಳಷ್ಟು ಜನಕ್ಕೆ ಅದಾಗೋಕ್ಕಾಗಲ್ಲ. ಅಂತ ಸ್ಥಿತಿಯಲ್ಲಿ ನಾವು ಲೈಫ್ ಬಂದ ಹಾಗೆ ಮೈಂಡ್ ಸೆಟ್ ಅನ್ನ ಸ್ವೀಕಾರ ಮಾಡ್ತೀವಿ ಅನ್ನುವಂತಹ ಮೈಂಡ್ ಸೆಟ್ ಅನ್ನ ನಾವು ಬೆಳೆಸ್ಕೊಳ್ಳೋದು ಅಥವಾ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಈ ಪ್ರಶ್ನೆಯಲ್ಲಿ 4 ಮುಖ್ಯವಾದದ್ದಿದೆ. ಯಾವುದು ಅಂದರೆ, ಲೈಫು ಅನ್ನೋದೊಂದು, ಮೈಂಡ್ ಸೆಟ್ ಅನ್ನೋದೊಂದು, ಲೈಫು ಹೇಗೆ ಬಂದರೆ ಹೇಗೆ ತೊಗೊಳ್ಳೋದು, ಹಾಗೆ ತೊಗೊಳ್ಳೋದು ಹೀಗೆ, ಮೈಂಡ್ ಸೆಟ್ ಅಂತ ಒಂದು ಬಂತು. ಇನ್ನೊಂದು ಗುರಿ. ನಾನು ಈ ಗುರಿ ಮುಟ್ಟದೇ ಇದ್ದರೆ, ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ಆಗದೇ ಇದ್ದರೆ ಬಂದಿರೋದು ಹೇಗೆ ತೊಗೋಬೇಕು ಅಂತ. ಇದು ನೋಡೋಕ್ಕೆ ಸಿಂಪಲ್ ಕ್ವೆಶ್ಚನ್. ಇದೇ ಥರನೇ ಮನಸ್ಸು ಕಾಂಪ್ಲಿಕೇಟೆಡ್. ಯಾವಾಗಲೂ ಮನಸ್ಸು ಸಿಂಪಲ್ ಖಂಡಿತ ಇಲ್ಲ. ಈ ಪ್ರಶ್ನೆ ಕೇಳಿರೋದು ಮನಸ್ಸೇನೆ, ಕನ್ಫ್ಯೂಸ್ ಮಾಡೋದು ಮನಸ್ಸೇನೆ, ಕಾನ್ಫ್ಲಿಕ್ಟ್ ತರೋದು ಮನಸ್ಸೇನೆ, ಕಾಂಪ್ರಮೈಸ್ ಮಾಡೋದು ಮನಸ್ಸೇನೆ, ಕ್ರಿಟಿಸೈಸ್ ಮಾಡೋದು ಮನಸ್ಸೇನೆ. ಅದರಿಂದ ಇಲ್ಲಿ ಲೈಫ್ ಹೇಗೆ ಬಂದರೆ ಹಾಗೆ ತೊಗೊಳಕ್ಕೆ ಮನಸ್ಸು ಬೇಡ. ಮನಸ್ಸು ತೊಗೊಳಕ್ಕೆ ಬಿಡಲ್ಲ. ಮನಸ್ಸು ಒಂದು ಪಕ್ಕಕ್ಕೆ ಜರುಗಿಸ್ಬೇಕು. ಮೈಂಡ್ ಸೆಟ್ ಅಂತಿದೆ. ಜರುಗಿಸಿದ್ರೆ ಅದು ಬರೋದಕ್ಕೆ, ಇರೋದಕ್ಕೆ, ಬರ್ತಾ ಇರೋದಕ್ಕೆ ಏನಿದೆಯೋ ಅದಕ್ಕೆ ಸೆಟ್ ಆಗುತ್ತೆ. ಮೈಂಡ್ ಸೆಟ್ ನಾವು ಮಾಡೋದಲ್ಲ. ಮೈಂಡ್ ಸೆಟ್ ಆಗೋ ಹಾಗೆ ನಾವು ಇರಬೇಕು. ಏನಿದೆಯೋ ಅದ್ರ ಜೊತೆಗೆ ರಿಸಲ್ಟ್ ಈಸ್ ದಿ ಮೈಂಡ್ ಸೆಟ್. ಮೈಂಡಲ್ಲಿ ನಾವು ಹೇಳ್ದಂಗೆ ಕೇಳತ್ತೆ ಅಂತ. ನೀವು ಅಷ್ಟೇ ಹೇಳಿದ್ರೆ ನಾವು ಅಂದ್ಕೊಂಡಿರ್ತೀವಿ, ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿರ್ತೀವಿ, ಅದಾಗಬೇಕು, ಇದು ಆಗಬೇಕು ಅಂದ್ಕೊಂಡಿರ್ತೀವಿ. ನಿಮ್ಮ ಮನಸ್ಸಲ್ಲಿ ಆ ಥರದ್ದು ಇನ್ನೂ ಎಷ್ಟೋ ಆಸೆಗಳಿದೆ. ಆಸೆ ಪಟ್ಟಿದ್ದೆಲ್ಲ ಆಗಲ್ಲ. ಅದು ಮನಸ್ಸಿನ ಆಟ. ಅವತ್ತು ಅಂದ್ಕೊಂಡಿದ್ವಿ, ಆಗಲಿಲ್ಲ. ಇವತ್ತು ಅಂದ್ಕೊಂಡಿರೋದು ಬಂದಿಲ್ಲ. ಎಲ್ಲ ಮನಸ್ಸೇನೆ. ಅವತ್ತು ಹೇಗೆ ಅಂದ್ಕೊಂಡಿದ್ದಾಗಿಲ್ವೋ ಇವತ್ತು ಅಂದ್ಕೊಂಡಿದ್ದು ಬರಲ್ಲ. ಏನೋ ಬೇರೆ ಬರುತ್ತೆ. ಅದು ಹೇಗಿರೋದು ಅಂತ ಪ್ರಶ್ನೆ ಬೇರೆ ಅಲ್ಲ. ನೀವು ಅದಕ್ಕೆ ಜವಾಬ್ದಾರರು. ನೀವು ಅಂದ್ಕೊಂಡಿದ್ರಲ್ಲ, ಅದು ಮನಸ್ಸಿನಲ್ಲಿ ಸುಮ್ಮನೆ ಆಸೆ ಇದ್ದಿದ್ದರಿಂದ ಆಗಲಿಲ್ಲ. ಅದು ಒಂದು ವಿಲ್ ಪವರ್ ಆಗಬೇಕಾಗಿತ್ತು. ಅದು ಒಂದು ಅಫರ್ಮೇಷನ್ ಆಗಬೇಕಾಗಿತ್ತು. ಅದು ಡೀಪರ್ ಲೆವೆಲ್ನಲ್ಲಿ ನಿಮಗೆ ನೀವೇ ತೆಗೆದುಕೊಳ್ಳುವಂತಹ ರೆಸೊಲ್ಯೂಷನ್ ಆಗಬೇಕಾಗಿತ್ತದು. ಅವಾಗ ಆಗಿರೋದು. ಆಗಿಲ್ಲದೆ ಇರೋದಕ್ಕೆ ಯಾರೂ ಕಾರಣ ಅಲ್ಲ. ಆಗಿಲ್ಲದೆ ಇರೋದಕ್ಕೆ ನೀವೇ ಕಾರಣ. ನೀವು ಯಾವ ಮಟ್ಟಿಗೆ ಅದನ್ನು ಅಂದ್ಕೊಂಡಿದ್ರಿ, ಎಷ್ಟು ಮಟ್ಟಿಗೆ ಅಂದ್ಕೊಂಡಿದ್ರಿ, ಎಲ್ಲಿಂದ ಅಂದ್ಕೊಂಡಿದ್ರಿ, ಯಾವ ಕ್ವಾಲಿಟಿ ಒಳಗಡೆಯಿಂದ ನಿಮಗೆ ಹೇಗೆ ಬಂದಿತ್ತದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಗೋದು ಬಿಡೋದು. ನೀವು ಮನಸ್ಸಿನ ಮೀರಿ ಅಂದ್ಕೊಂಡಿಲ್ಲ. ಎಲ್ಲ ಅಂದ್ಕೊಂಡಿದ್ದು ಮನಸ್ಸಲ್ಲೇ, ಆಗದೆ ಇರೋದು ಮನಸ್ಸಲ್ಲೇ, ಇವಾಗ ಬರ್ತಾ ಇರೋದಕ್ಕೂ ಅಡ್ಡ ಇರೋದು ಮನಸ್ಸೇ. ಆ ಮನಸ್ಸನ್ನು ಬೈಪಾಸ್ ಮಾಡಿದಾಗ ಎಲ್ಲವೂ ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡೋಕ್ಕೆ, ಇರೋದನ್ನು ನಾವು ಒಪ್ಕೊಳ್ಳೋಕ್ಕೆ ಎಲ್ಲಕ್ಕೂ ಸಾಧ್ಯ. ದೀಕ್ಷೆಯನ್ನು ತೆಗೆದುಕೊಂಡು ನಿಮ್ಮನ್ನು ಗುರು ಅಂತ ಹೇಳಿ
ಗುರುವಿಗೆ ದ್ರೋಹ ಮಾಡಿದವರನ್ನ ನೀವು ಹೇಗೆ ತೆಗೆದುಕೊಂಡ್ರಿ ಅಮ್ಮ? ಆ ಸಿಚುವೇಶನ್ ಅನ್ನ ಹೇಗೆ ಎದುರಿಸಿದ್ರಿ? ನಿಜವಾಗ್ಲೂ ಗುರುವಿಗೆ ಯಾರು ಮೋಸ ಮಾಡೋಕ್ಕಾಗಲ್ಲ. ಗುರುವಿಗೆ ಯಾವುದೂ ತಗಲಲ್ಲ. ಇದು ಅವ್ರಿಗೆ ಅವರೇ ಮಾಡಿಕೊಂಡ್ರೋ ಮೋಸ. ಯಾಕೆಂದರೆ ಅವ್ರಿಗೆ ಅಜ್ಞಾನದಲ್ಲಿ ಕಾಣಿಸಲ್ಲ. ಕುರುಡಾಗಿದ್ದಾಗ ಏನಾಗುತ್ತೆ, ಎಡುತ್ತಾರೆ. ಎಡುವುದಾಗ ಆ ರೀತಿ ಬಿಹೇವ್ ಮಾಡ್ತಾರೆ. ಇದು ಕಾಣಿಸುತ್ತೆ. ಅದನ್ನು ನಾವು ತೆಗೆದುಕೊಳ್ಳೋದು ಬಿಡೋದು ನಮ್ಮ ಕೈನಲ್ಲಿಲ್ಲ. ಅದು ಹಾಗಿದೆ. ದೀಕ್ಷೆ ಕೊಟ್ಟವರೆಲ್ಲರೂ ದೀಕ್ಷಾ ಮಂತ್ರವನ್ನು ಜಪಿಸಿದಾರ? ಇಲ್ಲ. ದೀಕ್ಷೆ ತಗೊಂಡ ತಕ್ಷಣ ಗುರು ಹೇಳಿದ್ದನ್ನು ನಡ್ಕೊಂಡಿದ್ದಾರ? ಇಲ್ಲ. ಹೀಗಿರಬೇಕಾದ್ರೆ ಹೇಗೆ ಗೊತ್ತಾಗತ್ತೆ? ಅದು ಅವ್ರವ್ರದ್ದು ಪರ್ಸನಲ್. ಇದು ಗುರುವಿಗಂತೂ ಏನೂ ತಗಲಲ್ಲ. ನಿಜವಾದ ಗುರು ಆದರೆ ಅವನು ಪೊಸೆಸ್ ಮಾಡಲ್ಲ. ಇದೊಂದು ಕರೆಕ್ಟ್ ವರ್ಡ್. ಯಾರನ್ನೂ ಕೂಡ ಅಂಟಿಸ್ಕೊಳ್ಳಲ್ಲ. ಶಿಷ್ಯನನ್ನು ಅಂಟಿಸ್ಕೊಳ್ಳದೆ ಇರೋನೇ ಗುರು. ಯಾಕೆಂದರೆ ಅವನು ಗುರುತ್ವ ಅವನು ಕಲಿಯೋದ್ರಲ್ಲಿ ಇರುತ್ತೆ. ಇದೆಲ್ಲ ಪಾಠ. ಅವನಿಗೆ ಒಂದೊಂದು ಶಿಷ್ಯನೂ ಗುರು ಆಗ್ತಾನೆ. ಒಬ್ಬೊಬ್ಬ ಶಿಷ್ಯನಿಂದನೂ ಆ ಗುರು ಕಲಿತಾ ಇರ್ತಾನೆ. ಏನು ಮಾಡ್ಬೋದು, ಏನು ಮಾಡಬೇಡ ಚೆನ್ನಾಗಿ ಗೊತ್ತಾಗತ್ತೆ. ಅಜ್ಞಾನದಲ್ಲಿ ಬರೋ ಪ್ರಶ್ನೆ ಏನು, ಜ್ಞಾನದಲ್ಲಿ ಬರೋ ಪ್ರಶ್ನೆ ಏನು. ಜ್ಞಾನಿ ಆಗಿದ್ದರೆ ಯಾವ ರೀತಿ ನನ್ನ ಮಾತನ್ನು ತಗೊಳ್ತಿದ್ದ, ಅಜ್ಞಾನಿ ಆಗಿದ್ದರೆ ಯಾವ ರೀತಿ ತಗೊಳ್ತಿದ್ದ. ಒಂದೇ ವಿಷಯವನ್ನು ಜ್ಞಾನಿಗಳು ಯಾವ ರೀತಿ ತಗೊಳ್ತಾರೆ, ಅಜ್ಞಾನಿಗಳು ಯಾವ ಥರ ತಗೊಳ್ತಾರೆ, ಅದು ಗುರುವಿಗೆ ಗೊತ್ತಿದೆ. ಅದರಿಂದ ಅವನಿಗೆ ಗುರುವಿಗೆ ಅರ್ಥ ಆಗುತ್ತೆ. ಗುರುನ ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅವ್ರ ಅಜ್ಞಾನದಿಂದ ಗುರುವಿಗೆ ತೊಂದರೆ ಕೊಡೋಕ್ಕಾಗಲಿ ಮೋಸ ಮಾಡೋಕ್ಕಾಗಲಿ ಸಾಧ್ಯ ಇಲ್ಲ. ಅವ್ರ ಜ್ಞಾನದಿಂದ ಗುರುವಿಗೆ ಯಾವ ಪ್ರಶಸ್ತಿಯನ್ನು ಕೊಡೋಕ್ಕಾಗೋದಿಲ್ಲ. ಅವರವ್ರ ಜ್ಞಾನ ಅವ್ರವ್ರ ಅಜ್ಞಾನ ಅವರವ್ರನ್ನ ಕಾಯುತ್ತೆ. ಆದರೆ ಗುರುವಿನ ಕೆಲಸ ಏನು, ಬೆಳಕನ್ನು ಕೊಡೋದಷ್ಟೇ, ದಾರಿ ದೀಪವಾಗಿ ಇರೋದು. ಆ ಬೆಳಕನ್ನು ಉಪಯೋಗಿಸ್ಕೊಳ್ಳೋರು ಉಪಯೋಗಿಸ್ಕೊಳ್ತಾರೆ, ಉಪಯೋಗಿಸ್ಕೊಳ್ಳದೆ ಇದ್ದರೆ ಇಲ್ಲ. ಯಾರಿಗೆ ಅರಿವಾಗುತ್ತೆ ಅವರಿಗೆ ಬೆಳಕು ಬೇಕು ಅನಿಸುತ್ತೆ, ಅವ್ರು ಬರ್ತಾರೆ. ಗುರು ಒಂದು ದೊಡ್ಡ ಮರದ ಹಾಗೆ. ಇದನ್ನು ತುಂಬ ಸತಿ ನನ್ನ ಅನುಭವಕ್ಕೆ ಬಂದಿದೆ. ಆಶ್ರಯ ಕೊಡೋನು ಗುರು. ಯಾರಿಗೆ ಸುಸ್ತಾಗಿದೆ, ಬಿಸಿಲು ಬೆವರು ಸುಸ್ತು, ಅವರು ಮರದ ಕೆಳಗೆ ನೆರಳಿಗೆ ಬರ್ತಾರೆ. ಕಷ್ಟ ಬಂದಾಗ ಗುರುವಿನ ಹತ್ರ ಬರ್ತಾರೆ. ಇಲ್ಲದೇ ಇದ್ದರೆ ಅವರು ಆರಾಮಾಗಿದ್ದಾಗ, ವೆದರ್ ಚೆನ್ನಾಗಿದ್ದಾಗ ಮರದ ನೆರಳು ಯಾಕೆ ಅವ್ರಿಗೆ? ಲೈಫಲ್ಲಿ ಎಲ್ಲ ಚೆನ್ನಾಗಿದ್ದರೆ ಗುರು ಜ್ಞಾಪಕ ಬರಲ್ಲ, ಹಾಗೆ ಹೋಗ್ತಾರೆ. ಮತ್ತೆ ಸುಸ್ತಾಯಿತು, ಬಿದ್ದರು ಎದ್ದರು, ಕಷ್ಟ ಬಂತು, ಮರ ಹುಡ್ಕೊಂಡು ಬಂದಂಗೆ ಗುರುನ ಹುಡ್ಕೊಂಡು ಬರ್ತಾರೆ. ಇದು ಸಹಜ. ಅಧಿಕಾರಕ್ಕೋಸ್ಕರ ಆಗಿರಬಹುದು ಅಥವಾ ಆಸ್ತಿಯನ್ನ ತಾವು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಇಂದ ಆಗಿರಬಹುದು ಅಥವಾ ಸ್ವಾರ್ಥದಿಂದ ಆಗಿರಬಹುದು, ಬಹಳಷ್ಟು ಜನ ಸ್ವಾರ್ಥದಿಂದ ವರ್ತಿಸಿದ್ರು. ಅಂತಹ ಸಿಚುವೇಶನ್ ಅನ್ನ, ಅಂತಹ ವ್ಯಕ್ತಿಗಳನ್ನ ನೀವು ಹೇಗೆ ಎದುರಿಸಿದ್ರಿ, ಹೇಗೆ ತೆಗೆದುಕೊಂಡ್ರಿ ಅಮ್ಮ? ಈ ಪುಸ್ತಕಗಳೆಲ್ಲ, ಗ್ರಂಥಗಳೆಲ್ಲ ಇರೋದು ಸುಮ್ಮನೆ ಶೋ ಕೇಸ್ನಲ್ಲಿ ಇಡೋದಲ್ಲ. ಅದು ನಮಗೆ ಗೈಡ್ಲೈನು, ಒಂದು ದೀಪ ಥರ, ದಾರಿ ದೀಪದ ಥರ. ಅದರಲ್ಲಿರೋ ಎಸೆನ್ಸ್ ಎಲ್ಲನೂ ನಾವು ಯಾವಾಗಲೂ ಮನನ ಮಾಡ್ತಾ ಇರಬೇಕು. ಪಾಂಡವರು ಎಷ್ಟು ಜನ ಇದ್ದರು? ಕೃಷ್ಣ ಒಬ್ಬನೇ ಬೇಕು ಅಂದರು. ಕೌರವರು ಎಷ್ಟು ಜನ ಇದ್ದರು? ಅಕ್ಷೋಹಿಣಿ ಸೈನ್ಯ ಬೇಕು ಅಂತ ಹೇಳಿದ್ರು. 100 ಜನ ಮಕ್ಕಳು, 5 ಜನ ಮಕ್ಕಳು. ಯಾರು ಬೇಕು? ಕೃಷ್ಣ ಬೇಕು, ಇಲ್ಲಿ ಸೈನ್ಯ ಬೇಕು. ಅಂದರೆ ಸ್ವಾರ್ಥದಲ್ಲಿ ಇದ್ದವರು ಎಷ್ಟು ಜನ ಇದ್ದರೆ ಏನು, ಐಡೆಂಟಿಟಿನಲ್ಲಿ ಎಷ್ಟು ಜನ ಇದ್ದರೆ ಏನು, ಕೋಟಿ ಜನ ಇದ್ದರೂ ಅಷ್ಟೇ ಆ ಐಡೆಂಟಿಟಿ ಈಸ್ ನಾಟ್ ಟ್ರೂ. ಎಲ್ಲ ಇಮೇಜು, ಎಲ್ಲರಿಗೂ ಒಂದು ವೇಷ, ಎಲ್ಲದೂ ಕಲ್ಟಿವೇಟೆಡ್ ಪರ್ಸನಾಲಿಟಿ. ಶಕ್ತಿ ಇಲ್ಲ, ಬುಡ ಇಲ್ಲ ಅದಕ್ಕೆ. ಒಬ್ಬ ನಿಯತ್ತಾಗಿ ಶಕ್ತಿವಂತ ಆತ್ಮಬಲದಲ್ಲಿ ನಿಂತ್ಕೊಂಡಾಗ, ಬುಡ ಭದ್ರವಾಗಿರೋ ನಿಂತ್ಕೊಂಡಾಗ ಇವ್ರನ್ನ ಯಾರನ್ನೂ ಅಲ್ಲಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಇವ್ರಿಗೆ ಯಾರಿಗೂ ಬುಡನೇ ಇಲ್ಲ. ಅದು ಗಾಳಿನಲ್ಲಿ ತೇಲ್ತಾ ಇರೋವಂಥ, ಓಡಾಡ್ತಾ ಇರೋವಂಥ ಬಳ್ಳಿಗಳ ಥರ. ಬಿಸಿಲು ಜಾಸ್ತಿ ಆದರೆ ಒಣಗೋಗುತ್ತೆ, ಚಳಿ ಜಾಸ್ತಿ ಆದರೆ ಎಲ್ಲ ಉದುರೋಗುತ್ತೆ. ಅದಕ್ಕೆ ಮತ್ತೆ ಚಿಗುರೋ ಅಂಥ ಶಕ್ತಿ ಇಲ್ಲ. ಯಾಕೆಂದರೆ ಬುಡ ಹೋಗಿಲ್ಲ, ಎಸೆನ್ಸ್ ಇಲ್ಲ, ಸಾರ ಇಲ್ಲ, ಸತ್ವ ಇಲ್ಲ. ಅಹಂಕಾರದಲ್ಲಿ 10 ಜನ ಅಧಿಕಾರಕ್ಕಾಗಲಿ ಹಣಕ್ಕಾಗಲಿ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಏನಾರು ಮಾಡ್ತಿದ್ರೆ, ಯಾರು ಸತ್ಯ ಗೊತ್ತಿದೆಯೋ, ಯಾರಿಗೆ ಇದಕ್ಕೆ ಮೀರಿದ ಶಕ್ತಿ ಇದೆಯೋ ಅವರು ಸುಮ್ಮನೆ ನಿಂತರೂ ಕೂಡ ಅವರು ಮುಟ್ಟಕ್ಕೂ ಆಗಲ್ಲ.
ನಿರ್ವಹಣೆಯನ್ನ ಯಥಾಸ್ಥಿತಿಗೆ ಬರುವಂತೆ ಮಾಡದೆ ಒಪ್ಪದೆ ಅನರ್ಥವಾಗಿ ಮಾಡಿದ್ದನ್ನ ಅನರ್ಥ ಮಾಡಿದ್ದನ್ನ ನೀವು ಹೇಗೆ ಒಪ್ಕೊಂಡ್ರಿ ಅಮ್ಮ, ಅದನ್ನ ನೀವು ಹೇಗೆ ತೆಗೆದುಕೊಂಡ್ರಿ, ಆ ಸಂದರ್ಭವನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ? ಕಲೆಕ್ಟಿವ್ ಮಾಸ್ ಮೈಂಡ್, ಇದೊಂದು ತಾಮಸಿಕ್ ಮೈಂಡ್. ಲೌಕಿಕವಾದ ವಸ್ತು ಪ್ರಪಂಚವೇ ಸರ್ವಸ್ವ ಅಂದ್ಕೊಂಡಿರೋ ಮನಸ್ಸುಗಳು, ಸ್ಥೂಲವಾದ ಮನಸ್ಸು, ಬರೀ ಪುಸ್ತಕ ಜ್ಞಾನ ಇರುವಂತಹ ಹೇಳಿಕೆ ಕೇಳಿಕೆನಲ್ಲಿ ವಿಚಾರ ತಿಳ್ಕೊಂಡಿರೋ ಮನಸ್ಸು ಯಾವ ರೀತಿ ಸ್ಪಂದಿಸಕ್ಕೆ ಸಾಧ್ಯ? ಅದಕ್ಕೇನು ಗೊತ್ತಿರುತ್ತೆ? ಸಮಾಜ ಯಾವುದನ್ನು ಒಳ್ಳೆಯದು ಅನ್ನತ್ತೆ ಅದು ಒಳ್ಳೆಯದು, ಮಾನವನ ಕಾನೂನು ಯಾವುದನ್ನು ಸತ್ಯ ಅನ್ನತ್ತೆ ಅದ್ರ ಮಾತ್ರ ಸತ್ಯ. ಆ ನ್ಯಾಯಾಧೀಶ ಹೇಳಿದ್ದೇ ಸತ್ಯ. ನಾವು ಹೊರಗಡೆಯಿಂದ ವಿಚಾರಗಳನ್ನು ತೆಗೆದುಕೊಂಡು ಸರಿ ತಪ್ಪುಗಳಲ್ಲಿ ಡಿಸೈಡ್ ಮಾಡಿದಾಗ ಈ ಥರ ಆಗುತ್ತೆ. ಎಷ್ಟೋ ಅನಲೈಸ್ ಮಾಡಿದ್ರೂ ಅದು ಸತ್ಯ ಧರ್ಮ ಅಂತ ಕಾಣುತ್ತೆ. ಧರ್ಮ ಏನು? ಯಾರ ಹತ್ರ ಹಣ ತಗೊಂಡಿದ್ರೆ ಅವ್ರಿಗೆ ಇದು ಕೊಡ್ತೀನಿ ಅಂತ ಹೇಳಿದಾಗ ಕೊಡೋದು ಧರ್ಮ. ಇದೊಂದು ಸಂದರ್ಭ. ನಾವೊಂದು ಹಣ ಇಸ್ಕೊಂಡಿರ್ತೀವಿ, ಈ ಜಾಗ ನಿಮಗೆ ಕೊಡ್ತೀವಿ ಅಂತ ಹೇಳ್ತೀವಿ, ಅದಕ್ಕೆ ನೀವು ಹಣ ಕೊಟ್ಟಿದ್ದೆ ನೀವು ಕೊಡ್ತೀನಿ, ಇದು ಧರ್ಮ. ಕೊಡದೇ ಇದ್ದರೆ ಅಧರ್ಮ. ಇಷ್ಟೇ ಲೋಕಕ್ಕೆ ಗೊತ್ತಾಗೋದು. ಆದರೆ ಅದರ ಹಿಂದೆ ಆಳದಲ್ಲಿ ಒಳಗೆ ಈ ಜಾಗ ಅಲ್ಲಿ ಇಲ್ಲವೇ ಇಲ್ಲ. ಜಾಗನೇ ಮೋಸ. ಜಾಗದಿಂದ ಮೋಸ ಆಗಿದೆ. ಜಾಗ ಇಲ್ಲ. ಜಾಗ ಇದ್ದರೂ ಆ ಜಾಗ ಮಾರೋದಲ್ಲ, ಯಾರೋ ಮೋಸ ಮಾಡಿರೋದು. ಅದು ಸರ್ಕಾರಕ್ಕೆ ಸೇರಿತ್ತು, ನಮ್ಮದಲ್ಲ. ಯಾರೋ ನಮ್ಮದು ಅಂತ ಮಾಡಿದ್ದಾರೆ. ಇಲ್ಲಿ ಮೋಸ ಆಗಿದೆ ನಮಗೆ, ಅದು ಯಾರೋ ಮಾಡಿದ್ದಾರೆ. ಆದರೆ ನಮಗೆ ಸತ್ಯ ಗೊತ್ತಾಯಿತು. ಏನು ಗೊತ್ತಾಯಿತು? ಇದು ಯಾರದ್ದು ಅಲ್ಲ, ಇದು ಸರ್ಕಾರದ್ದು. ಈ ಪತ್ರ ವ್ಯವಹಾರ ಎಲ್ಲವೂ ಸುಳ್ಳು ಸೃಷ್ಟಿಯಾಗಿರೋದು. ಇದು ಸರ್ಕಾರಕ್ಕೆ ಗೊತ್ತಾಗಿ ಸರ್ಕಾರ ವಾಪಸ್ ತಗೊಳ್ತಾ ಇದೆ. ಅಂದರೆ ಸರ್ಕಾರ ಇದನ್ನು ತಂದು ಅಂತ ಡಿಕ್ಲೇರ್ ಮಾಡಿದೆ. ಇದು ಪರಿಸ್ಥಿತಿ. ಹೀಗಿದ್ದಾಗ ನಾವು ನಮ್ಮದು ಅಂತ ಜಗಳ ಆಡೋಕ್ಕಾಗತ್ತಾ? ಅಥವಾ ದುಡ್ಡು ಕೊಟ್ಟಿದ್ದಾಗ ವಾಪಸ್ ಕೇಳೋದು ಧರ್ಮ ಆಗತ್ತಾ? ಅಂದರೆ ನನಗೆ ದುಡ್ಡು ಬೇಡ, ನನಗೆ ಜಾಗ ಬೇಕು ಅನ್ನೋದು ಧರ್ಮ ಆಗುತ್ತಾ? ಧರ್ಮ ಅಧರ್ಮವನ್ನು ಮೀರಿದ್ದು ಒಂದು ಸತ್ಯ ಇದೆ. ಅದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಅದನ್ನು ಅಧಿಧರ್ಮ ಅಂತ ಹೇಳ್ತಾರೆ. ಅಧಿಧರ್ಮದಲ್ಲಿ ಅದು ನಮಗೆ ಸೇರಿಲ್ಲ, ಅದು ಸತ್ಯ. ನಮಗೆ ಮೋಸ ಆಗಿರೋದು ಅದು ಸತ್ಯ. ಅದು ಸರ್ಕಾರಕ್ಕೆ ಸೇರಿದ್ದು ಅದು ಸತ್ಯ. ನಮಗೆ ನಿಜವಾಗ್ಲೂ ಬೇಕಾಗಿದ್ದರೆ, ಅವಶ್ಯಕತೆ ಇದ್ದರೆ ಸರ್ಕಾರಕ್ಕೆ ನಾವು ಲೀಸ್ ಕೇಳ್ಬೋದು, ರಿಕ್ವೆಸ್ಟ್ ಮಾಡ್ಕೊಳ್ಬೋದೇ ಹೊರತು ಆಕ್ಯುಪೈ ಮಾಡ್ಕೊಂಡು ಎನ್ಕ್ರೋಚ್ ಮಾಡೋದು ಅಧರ್ಮ ಆಗುತ್ತೆ. ಎಷ್ಟೋ ದುಡ್ಡು ಕಳೆದಿದೆ, ಮೋಸ ಮಾಡಿದ್ದಾರೆ, ಕಳ್ತನ ಮಾಡಿದ್ದಾರೆ ಜನ. ನಮ್ಗೆ ನಿಲ್ಲಿಸಿದ ಕಾರಲ್ಲಿ ನಿಮಿಷಕ್ಕಿಲ್ಲ, ಆ ಥರ ಆಗಿದೆ. ಇದೆಲ್ಲ ನಡೀತಾ ಇರುತ್ತೆ. ಎಷ್ಟೋ ಕಳ್ಕೊತೀವಿ. ಅದು ಇದು ಹಾಳಾಗಿ ಹೋಯಿತು, ಯಾಕೆಂದರೆ ಮೋಸ ಆಗಿತ್ತು. ಹಾಗೆ ಅಂತ ನಮಗೆ ಅಧರ್ಮ ಆಯಿತು ಅನ್ನಬಾರ್ದು. ಧರ್ಮ ಅಧರ್ಮಕ್ಕೆ ಮೀರಿದ್ಯಾವುದು ಅದು ಅಲ್ಲಿಗೆ ಸೇರಬೇಕಾಗಿತ್ತು. ನನಗೆ ಯಾರೋ ಮೋಸ ಮಾಡಿದ್ದಾರೆ, ಸರಿ ಬಿಡೋಣ ಅಲ್ಲಿಗೆ. ಇದು ಈ ರೀತಿ ನೋಡಬೇಕಾದ್ರೆ, ಯಥಾರ್ಥಕ್ಕೆ ಧರ್ಮವನ್ನು ತರಬೇಕಾದ್ರೆ ಅಧಿಧರ್ಮಕ್ಕೆ ಹೋಗಬೇಕು. ಸರಿ ತಪ್ಪುಗಳನ್ನು ಮೀರಿ ಹೋಗಬೇಕು, ಆಗು ಹೋಗುಗಳನ್ನು ಮೀರಿ ಹೋಗಬೇಕು. ಆ ಮೀರಿ ಹೋದಾಗ ನಮಗೆ ಗಿಲ್ಟ್ ಆಗಲ್ಲ, ಬಂಧನ ಆಗಲ್ಲ. ಬಿಡುಗಡೆಯಲ್ಲಿ ನಾವು ಕ್ಲಾರಿಟಿಯಿಂದ ನೋಡ್ಬೋದು ಎಲ್ಲಿ ಸತ್ಯ ಇದೆ. ಇದೆಲ್ಲ ನಡೆದಿರೋದಷ್ಟೂ ಕೂಡ ಇದು ಆಟ, ಇದು ಗೇಮ್. ಇದರಲ್ಲಿ ಯಾವುದೂ ನಿಜ ಅಲ್ಲ. ಸತ್ಯ ಯಾವುದು? ಇದು ನಮಗೆ ಸೇರಿಲ್ಲ. ಅದನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡು
ಅಪ್ಲೈ ಮಾಡಿಕೊಂಡು ಪಡ್ಕೋಬೋದು, ಒಂದೇ ಮಾರ್ಗ ಇರೋದು. ಇಲ್ಲ, ಒಪ್ಕೋಬೇಕು, ಸುಮ್ಮನಿರಬೇಕು.